ನಾನು ಐ ವಿಲ್ ಲೀವ್ ಇಟ್ ಟು ಯುವರ್ ಡಿಸ್ಕ್ರಿಷನ್. ಪ್ರಿವಿಲೇಜ್ ಕೂಡ ಅದರಿಂದ ಏನಾಗೋದಿಲ್ಲ, ಎರಡು ಬೇಕಾದ್ರೆ ಸೈಮಲ್ಟೇನಿಯಸ್ ಆಗಿ ನಡೀಬಹುದು. ಐ ಲೀವ್ ಇಟ್ ಟು ಯು. ಬಟ್ ನೋ ಜುಡಿಷಿಯಲ್ ಕಮಿಷನ್, ನೋ ಹೌಸ್ ಕಮಿಟಿ. It should be investigated only through SIT since it attacks Indian Penal Code and Prevention of Corruption Act. This is my ಕೂತ್ಕೊಳ್ಳಿ ಸ್ವಾಮಿ. ಆಯ್ತು, ಆಮೇಲೆ ಮಾತಾಡಿ ಸುಮ್ಮನೆ ನೀವು ಲಾಯರ್ ಬರ್ತದೆ. ಇಂಗ್ರೀಡಿಯೆಂಟ್ಸ್ ಆಫ್ ಪ್ರಿವೆನ್ಷನ್ ಆಕ್ಟ್ ಒಂದು ಸೆಂಟೆನ್ಸ್ ಅದರಲ್ಲಿ ಬರ್ತದ. ಈಗ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬರ್ತದೆ ಅಂತ ಹೇಳಿದ್ರಿ, ಆ ಇಂಗ್ರೀಡಿಯೆಂಟ್ಸ್ ಇದೆಯಾ ಅದರಲ್ಲಿ? ಅಲ್ಲಿ ಹೇಳಿ, ಆಮೇಲೆ ಹೋಗಿ SIT ಮುಂದೆ ಹೇಳಿ. ಇವತ್ತು ಯಾವನ ಬಾಯಲ್ಲಿ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಕರಪ್ಷನ್, ಆ ಕರಪ್ಷನ್ ಬರಲ್ಲ ಅಂತ ಹೇಳಿ ಅವರು. ಅಲ್ಲಿ ಹೋಗಿ ಹೇಳಿ, ಅಲ್ಲಿ ಕೋರ್ಟ್ SIT ಮುಂದೆ ಹೋಗಿ ಹೇಳಿ. ಪಾಪ ಅವ್ರು ಯಾರೋ ನಮ್ಮ ಇವರೆಲ್ಲ ಇಲ್ಲ, ರಾಮುಲು. ಇದಕ್ಕೆ ಮುಖ್ಯಮಂತ್ರಿಗಳನ್ನೂ ಸೇರಿಸ್ಬೇಕು, ಸಿದ್ದರಾಮಯ್ಯನೂ ಸೇರಿಸ್ಬೇಕು. ಪಾಪ ಅವ್ರು ಗೊತ್ತಿದ್ದು ಹೇಳಿದಾರೋ ಗೊತ್ತಿಲ್ಲ ಹೇಳಿದಾರೋ ನಂಗೆ ಗೊತ್ತಿಲ್ಲ. ಗೊತ್ತಿದ್ದೇ ಹೇಳಿದಾರ, ಹೊಸ ದ್ವೇಷದಿಂದ ಹೇಳಿದಾರೆ. SIT ಮುಂದೆ ಹೋಗಿ ಹೇಳಿ. ನನ್ನ ಬಗ್ಗೆ ಎವಿಡೆನ್ಸ್ ಇದ್ರೆ ಕೊಡ್ಲಿ ಅಲ್ಲಿಗೆ. ಬಟ್ ದಿಸ್ SIT is purely confined to this CD. ಮೊನ್ನೆ ಬಿಡುಗಡೆ ಮಾಡಿದಾರಲ್ಲ, ನಿಮಗೆ ಕೊಟ್ಟಿದಾರಲ್ಲ, ನಿಮಗೆ ಪತ್ರ ಬರೆದಿದಾರಲ್ಲ, ಇಟ್ಸ್ ಕನ್ಫೈನ್ಡ್ ಟು CD. ಸಮಗ್ರ ತನಿಖೆ ಆಗಬೇಕು. ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇಲ್ಲಿ ಈ ಸದನದಲ್ಲಿ ಇನ್ನು ಮುಂದೆ ಪ್ರಜಾತಂತ್ರದ ಬಗ್ಗೆ ಜನರು ಗೌರವ ಬರ್ತಕ್ಕಂಥದ್ದು ಒಂದು ಪ್ರೆಸಿಡೆಂಟ್ ನಿರ್ಮಾಣ ಆಗ, ಅದು ನಿಮ್ಮ ಕಾಲದಲ್ಲಿ ಆಗಬೇಕು.